ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಿದ್ದೀರಲ್ವ, ಇವತ್ತಿಂದು ಮತ್ತೆ ಬೆಳ್ಳಿ ಮಕವಾಡಕ್ಕೆ ಈ ಥರ ಅಲಂಕಾರ ಮಾಡಿದ್ದೀನಿ. ಜ್ಯುವೆಲ್ರಿ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ಇವಾಗೆಲ್ಲ ಹೊರಗಡೆ ರೆಡಿ ಮಾಡಿಸ್ಬೇಕಾದ್ರೆ ಒಂದು 10,000 5,000ಗೆಲ್ಲ ಸಿಗ್ತಾಯಿದೆ. ಅದೇ ಥರನೇ ಮನೇಲಿರೋದರ ಒಡವೆಗಳಲ್ಲೇ ಈ ಥರ ಇರೋದ್ರಲ್ಲೇ ನಾನು ಅಚ್ಚುಕಟ್ಟಾಗಿ ರೆಡಿ ಮಾಡ್ತಿದ್ದೀನಿ. ಮತ್ತು ಬಳಸಿರೋದು ಯಾವುದೂ ಅಲ್ಲ, ಇವು ಎಲ್ಲ ತಂದು ಸುಮ್ಮನೆ ಇಟ್ಟಿದ್ದೆ ಅಷ್ಟೇ, ಅಂದರೆ ಯೂಸ್ ಮಾಡಿರಲಿಲ್ಲ, ಎಲ್ಲ ಹೊಸವೇ ತೊಗೊಂಡಿರೋದು. ನೋಡ್ತಿದ್ದೀರಲ್ವ, ಅಮ್ಮನವ್ರಿಗಲ್ವ ಎಲ್ಲ ಹೊಸವೇ ಈ ಥರ ಅವಾಗೊಂದು ತೊಗೊಂಡಿರೋದಿಲ್ಲ. ಇವಾಗ ಯೂಸ್ ಆಯ್ತಾ, ನನಗೆ ತುಂಬ ಚೆನ್ನಾಗೇ ಕಾಣ್ತಿದೆ. ಅಮ್ಮನವರು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಸಲು ಬರುತ್ತೋ ಇಲ್ವೋ, ಹೇಗೆ ಮೆತ್ಕೊಡುತ್ತೋ ಇಲ್ವೋ ಗಮ್ಮ ಅಂತ ಅಂದ್ಕೊಂಡಿದ್ದೆ. ನೋ ಸ್ಟಿಕ್ ಅನ್ನೋ ಗಮ್ ಸಿಗುತ್ತಂತೆ, ನಂಗೆ ಅದು ಸಿಗಲಿಲ್ಲ. ಹಾಗಾಗಿ ನಾನು ಡಬಲ್ ಟೇಪಿಂದ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ನೋ ಸ್ಟಿಕ್ ಅನ್ನೋದು ಗಮ್ ಸಿಗುತ್ತೆ, ಅದನ್ನು ಬಳಸಿ ಈ ಥರ ಮಾಡ್ಕೋಬೋದು. ಈ ಥರ ಒಡವೆ ಹಾಕಿ ಅಲಂಕಾರ ಮಾಡೋದ್ರಿಂದ ಅಮ್ಮನವರು ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾರೆ. ನೋಡ್ತಿದ್ರಲ್ವ, ಇದು ಡಬಲ್ ಸೈಡ್ ಗಮ್ ಇರೋದು ಪ್ಲಾಸ್ಟರ್ ತೊಗೊಂಡಿದ್ದೀನಿ. ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲ ಕಡೆ ಈ ಥರ ಹಚ್ಚಿ, ನಾವು ಒಡವೆ ಇಡೋ ಮುಂಚೆ ಪ್ಲಾಸ್ಟರ್ ತೆಗೆದು ತಕ್ಷಣ ಮೆತ್ತಿಬಿಟ್ರೆ ತುಂಬ ಸ್ಟಿಕ್ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಡ್ರೈ ಆದಂಗಿದ್ರೆ ಅದು ಚಲೋ ಮೆತ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ತಕ್ಷಣ ಈ ಥರ ಸ್ಟಿಚ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಲ್ಲಿ ಕಿರೀಟಕ್ಕೆ ಇಡ್ತಿದ್ದೀನಿ ನಾನು, ಮತ್ತು ವಾಲೆ ಇಡ್ತಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದ್ದಲ್ವ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂತಹ ಬೆಲ್ ಐಕಾನ್ ಟಚ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ. ನಾವು ಈ ಥರ ಡಬಲ್ ಸೈಡ್ ಗಮ್ ಇಡೋದ್ರಿಂದ ಅಸಲು ಕಾಣೋದೇ ಇಲ್ಲ, ನಾವು ಇಟ್ಟಿದ್ದೀವಿ ಅಂತಂದು ಗೊತ್ತಾಗೋದಿಲ್ಲ. ಇನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರು ಸರಿ, ತುಂಬ ಚೆನ್ನಾಗಿ ಕಾಣ್ತಿದೆ. ನೋಡ್ತಿದ್ದೀರಲ್ವ, ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದೊಂದೇ ಇಡ್ತಾ ಹೋಗ್ತೀನಿ. ನಾನು ಮೊದಲೇ ಕಾಜಲ್ ಹಚ್ಚಿಬಿಟ್ರೆ ಈ ಥರ ಎಲ್ಲ ಕೈ ಇಡೋವಾಗ ಎಲ್ಲ ಕೈಗೆ ಅಂಟ್ಕೊಳ್ಳುತ್ತೇನೋ ಅಂತಂದು ನಾನು ಫಸ್ಟ್ ಜ್ಯುವೆಲ್ರಿ ಎಲ್ಲ ಸೆಟ್ ಮಾಡಿಕೊಂಡು ಆಮೇಲೆ ಕಾಜಲ್ಲು ಮತ್ತು ಲಿಫ್ಟಿಗೆಲ್ಲ ಹಚ್ಚಿದ್ದೀನಿ ಲಾಸ್ಟಲ್ಲಿ. ಫಸ್ಟ್ ಜ್ಯುವೆಲ್ರಿ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡ್ತಿದ್ದೀರಲ್ವ, ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಒಂದೆರಡು ನಿಮಿಷ ಪ್ರೆಸ್ ಮಾಡಿದ್ರೆ ಹಂಗೆ ಸ್ಟಿಕ್ ಆಗುತ್ತೆ ಅದು. ನಾವು ಬೇಡ ಅಂದ್ಕೊಂಡಾಗ ಬೇಕಾದರೆ ರಿಮೂವ್ ಮಾಡಿಕೊಂಡು ಮತ್ತೆ ಬೇರೆ ಒಡವೆ ಸಹ ಈ ಥರ ಅಲಂಕಾರ ಮಾಡ್ಕೋಬೋದು. ನೋಡ್ತಿದ್ದೀರಲ್ವ, ಈ ಥರ ಸ್ಟಿಚ್ ಮಾಡಿಕೊಂಡು, ಮತ್ತು ಇದು ಚಿಕ್ಕದಾಗಿ ಚೈನ್, ಇದು ಮೊನ್ನೆ ಅಮ್ಮನ ಮನೆಗೆ ಹೋದಾಗ ತಂದ್ಕೊಂಡಿದ್ದೆ, ಭಾಳ ಚೆನ್ನಾಗಿದೆ ಇದು. ನೋಡ್ತಿದ್ದೀರಲ್ವ, ಚಿಕ್ಕದಿದಲ್ವ, ಚೆನ್ನಾಗಿ ಕಾಣುತ್ತೋ ಇಲ್ವೋ ಅಂದ್ಕೊಂಡೆ, ಆದರೂ ಚೆನ್ನಾಗಿ ಸೆಟ್ ಆಗಿದೆ. ಮತ್ತು ಇದು ನೋಡಿ ಕಿರೀಟದ್ದು, ಇದನ್ನು ಸಹ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ನೋಡ್ತಿದ್ದೀರಲ್ವ, ಸ್ಟಿಕ್ಕರ್ಗೆ ಮತ್ತು ಮೂಗ್ ಬೊಟ್ಟಿಗೆ ಎಲ್ಲ ಥರನೂ ಚೆನ್ನಾಗಿ ಸೆಟ್ ಆಗಿದೆ. ಈ ನೆಕ್ಲೆಸ್ಗೆ ಹಿಂದಗಡೆ ಚೈನ್ ಇರುತ್ತಲ್ಲ, ಆ ಚೈನೇ ನಾನು ಮೂಗ್ಬೊಟ್ಟಿಗೆ ಇಟ್ಟಿದ್ದೀನಿ. ಮತ್ತು ಇದು ಡಾಲರ್ ಇಟ್ಟಿದ್ನಲ್ಲ, ಅದೊಂದು ಸ್ವಲ್ಪ ಡಲ್ಲಾಗಿತ್ತು, ಹಾಗಾಗಿ ಸ್ವಲ್ಪ ರೆಡ್ ಕಲರ್ ನೈಲ್ ಪಾಲಿಷ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಕಲರ್ ಪೇಂಟ್ ಸಹ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಹೊಸ ಕಾಜಲ್ಲು, ಹೊಸ ನೈಲ್ ಪಾಲಿಶ್ ಅಂಥವನ್ನೇ ಯೂಸ್ ಮಾಡ್ಕೋಬೇಕು. ಯಾಕಂದರೆ ಅಮ್ಮನವ್ರಿಗಲ್ವ, ಹಾಗಾಗಿ. ನೋಡ್ತಿದ್ದೀರಲ್ವ, ಮತ್ತು ಈಗ ಕಾಜಲ್ಲು, ಐಬ್ರೋಸ್ ಎಲ್ಲ ಹಚ್ಕೊತಾ ಇದ್ದೀನಿ. ಮತ್ತು ಇದು ನಾವೇನು ಬೇರೆ ಶೇಪ್ ಏನು ತರಬೇಕಾಗಿಲ್ಲ, ಆಲ್ರೆಡಿ ಅಲ್ಲಿ ಡಿಸೈನ್ ಹೆಂಗಿದ್ರೆ ಅದೇ ಥರ ಹಚ್ಕೊಂಡ್ರೂ ಆಯಿತು. ತುಂಬ ಚೆನ್ನಾಗಿ ಕಾಣ್ತಿದಲ್ವ. ಈ ಕಾಜಲಿಂದ ಐಬ್ರೋಸ್ ಆಗಿದೆ, ಮತ್ತು ಕಣ್ಣಿಗೂ ಸಹ ಹಚ್ಚಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ. ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಶಿನ ಹಚ್ಕೋಬೇಕು. ಅಮ್ಮನವ್ರು ಕೂರಿಸಿದಾಗ ಹಚ್ಚೋಣ ಅಂದ್ಬಿಟ್ಟು ನಾನು ಅರಶಿನ ಒಂದು ಹಚ್ಚಕ್ಕೆ ಹೋಗಿಲ್ಲ ಕೆನ್ನೆಗೆ. ಮತ್ತು ನೋಡ್ತಿದ್ರಲ್ಲ, ಮೇಲ್ಗಡೆ ಕಿರೀಟ ಒಂದು ಸ್ವಲ್ಪ ಬೋರ್ಡ್ ಕಾಣ್ತಿತ್ತಂತ ಇನ್ನೂ ಸ್ವಲ್ಪ ಕುಂದನಿತ್ತು, ಅದನ್ನು ಹಾಕಿ ಈ ಥರ ಕವರ್ ಮಾಡಿದ್ದೀನಿ. ಮತ್ತು ಫೇಸಿಂದ ಈ ಥರ ಎಲ್ಲ ಚೆನ್ನಾಗಿದೆ. ಸೈಡಿಗೆ ಮೂಗ್ಬೊಟ್ಟು ಥರ ಸ್ಟಿಕ್ಕರ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ದೇವ್ರಿಗೆ ಹಣೆಗಿಟ್ಟಿದ್ದೀನಲ್ಲ ಕುಂಕುಮ, ಅದು ತುಂಬ ಚೆನ್ನಾಗಿ ಕಾಣ್ತಿದೆ. ನೈಟ್ ಪಾಲಿಶ್ ಹಚ್ಚಿದ್ದಕ್ಕೆ ಆ ರೆಡ್ ಸ್ವಲ್ಪ ಎತ್ತು ಕಾಣಲಿ ಅಂತ ಈ ಥರ ರಿಂಗ್ ಇಟ್ಟಕ್ಕೆ ಹೋದೆ, ಅದು ಯಾಕೋ ಚೆನ್ನಾಗಿ ಅನ್ನಿಸ್ಲಿಲ್ಲ. ಮತ್ತು ಲಾಸ್ಟಿಗೆ ತೆಗೆದುಬಿಟ್ಟೆ ಇದನ್ನು. ಈಗ ಫಸ್ಟಲ್ಲಿ ಇಟ್ಟಾಗ ತುಂಬ ಚೆನ್ನಾಗಿ ಅನ್ನಿಸ್ತು, ಮತ್ತು ಸ್ಟ್ರೈಟಾಗಿ ನೋಡಿದಾಗ ಯಾಕೋ ಲುಕ್ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ತೆಗೆದುಬಿಟ್ಟಿದ್ದೀನಿ. ನೋಡ್ತಿದ್ದೀರಲ್ವ, ಭಾಳ ಚೆನ್ನಾಗಿ ಬಂದಿದೆ ಅಲಂಕಾರ ಮಾತ್ರ. ನೋಡ್ತಿದ್ದೀರಲ್ವ, ಈ ಥರ ಡಬಲ್ ಸೈಡ್ ಗಮ್ ಸ್ಟಿಕ್ ಹಾಕ್ಬಿಟ್ಟು ಮೇಲ್ಗಡೆ ಕಿರೀಟ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಆ ಕಡೆ ಈ ಕಡೆನೂ ಸ್ಟಿಚ್ ಮಾಡಿದ್ದೀನಿ. ಅದು ಸಹ ಭಾಳ ಚೆನ್ನಾಗಿ ಕಾಣ್ತಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಮತ್ತು ನಂದೇ ಡಿಸ್ಟೇ ಆಗುತ್ತೇನೋ ಅಂತ ಒಂದು ಸ್ವಲ್ಪ ಚಿಕ್ಕದಾಗಿ ಡಿಸ್ಟ್ರಿಬ್ಯೂಟ್ ಸಹ ಇಟ್ಟಿದ್ದೀನಿ ಅಮ್ಮನವ್ರಿಗೆ. ಎಷ್ಟು ಚೆನ್ನಾಗಿ ಕಾಣ್ತಿದಲ್ವ.
ಇದೆಲ್ಲ ನಮ್ಮ ಇಷ್ಟಕ್ಕೆ ಆರ್ಭಾಟಕ್ಕೆ ಮಾಡೋ ಅಂಥದ್ದಲ್ಲ, ನಮ್ಮ ಖುಷಿಗೆ ಆ ತಾಯಿನ ಹೇಗೆ ನೋಡ್ತೀವೋ ಆ ಥರ ಅಲಂಕಾರ ಮಾಡ್ಕೊಂಡ್ರೆ ಇದು ಭಾಳ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕಾಣ್ತಿದ್ದಲ್ಲ ಅಮ್ಮನವರು. ಥ್ಯಾಂಕ್ ಯು ಫಾರ್ ವಾಚಿಂಗ್.